ಇಲ್ಲ ಮಾತಾಡೋದೇನಿದೆ, ನಮ್ಮ ಆಫೀಸರ್ಸು ಅದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆ ನಡೆಸ್ತಾ ಇದೆ. ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳೆಲ್ಲ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನಿದ್ರೂ ಕೂಡ ಫೊರೆನ್ಸಿಕ್ ರಿಪೋರ್ಟ್ ಪ್ರಕಾರ ಏನು ಬರುತ್ತೆ ಅದಕ್ಕೆ ನಾವು ಅದ್ರ ಪ್ರಕಾರ ಕ್ರಮ ತಗೋತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರು ತರಂಗಿಲ್ಲ. ಇದು ಹನಿ ಟ್ರ್ಯಾಪ್ ವಿಚಾರ ಇರ್ಬೋದು ಅಥವಾ ನೀವು ಹೇಳಿದಂಗೆ ಆ ಬಲಾತ್ಕಾರದ ಪ್ರಕರಣಗಳಿರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾರೇ ಇರ್ಬೋದು, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಇದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡಗಳು ಯಾರ್ದು ಇಲ್ಲ. ಇದಕ್ಕೆ ವಿ ವಿಲ್ 100% ಈಗಾಗಲೇ ಆನ್ ಟ್ರ್ಯಾಕ್ ಇದೆ. ಈಗಾಗಲೇ 2-3 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಖಂಡಿತವಾಗೂ ಇಂಥ ಪ್ರಕರಣಗಳು ಇಲ್ಲಿ ನಡೀಬಾರ್ದು. ಇದು ಕಪ್ಪು ಚುಕ್ಕೆ, ಸಮಾಜಕ್ಕೂ ಕಪ್ಪು ಚುಕ್ಕೆ ಮತ್ತು ನಮ್ಮ ಜಿಲ್ಲೆಗೂ ಕಪ್ಪು ಚುಕ್ಕೆ. ಇಂಥವ್ರು ಯಾರೇ ಮಾಡಿದ್ರು ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ನೋಡಿ, ಪ್ರಮುಖರ ಮೇಲೆ ಬಂಧಿಸೋದಲ್ಲ, ಎವಿಡೆನ್ಸ್ ಬೇಸ್ಡ್ ನಾವು ಮಾಡಬೇಕಲ್ಲ. ಈಗ ಯಾರ ಮೇಲೆ ಅಲಿಗೇಷನ್ ಆಫ್ ರೇಪ್ ಇದೆ ಅವರೆಲ್ಲರೂ ಆಗಿದ್ದಾರೆ. ಇನ್ನು ಒಂದು ಎಕ್ಸ್ಟಾರ್ಷನ್ ಅಂತ ಇದೆ. ಆ ಎಕ್ಸ್ಟಾರ್ಷನ್ ಏನೋ ಎವಿಡೆನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀವಿ. ಆಮೇಲೆ ಯಾರ್ಯಾರು ಈ ಹನಿ ಟ್ರ್ಯಾಪ್ನಲ್ಲಿ ಒಳಗಾಗಿದ್ದಾರೆ ಇಂಥ ಪ್ರಕರಣಕ್ಕೆ ನಾವಂತೂ ಓಪನ್ ಆಗಿ ಹೇಳಿದ್ದೀವಿ. ಕಮಿಷನರ್ ಅವರು ಕೂಡ ನಾನು ಆದೇಶ ನೀಡಿದ್ದೇನೆ, ಡೈರೆಕ್ಷನ್ಸ್ ನೀಡಿದ್ದೇನೆ. ದಯವಿಟ್ಟು ಯಾರಾದರೂ ಇಂಥದ್ದೇನಾದರೂ ಇದ್ದರೆ ನೀವು ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿರ್ಬೋದು, ಕಾನೂನಾತ್ಮಕವಾಗಿರ್ಬೋದು, ವಿತೌಟ್ ಕಂಪ್ಲೇಂಟ್ ವಿ ಕೆನಾಟ್ ಆ್ಯಕ್ಟ್. ಆಮೇಲೆ ನಮಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಇದಕ್ಕೆ ಒಳಗಾಗಿದ್ದಾರೆ. ಅಂಥವ್ರು ಯಾರ್ಯಾರಿದ್ರು ನಿಮ್ಮ ಗೌಪ್ಯತೆಯನ್ನು ಕಾಪಾಡ್ತೀವಿ, ಅನಾನಿಮಿಟಿಯನ್ನು ಮೇಂಟೈನ್ ಮಾಡ್ತೀವಿ. ದಯವಿಟ್ಟು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕೂಡ ನಾವು ಹೇಳಿದ್ದೀವಿ. ಯಾರೇ ಇರ್ಬೋದು ಸರ್, ಯಾರೇ ಇರ್ಬೋದು, ಇವೆಲ್ಲನೂ ಕೂಡ ಇಲ್ಲ. ನೀವು ಮಾಧ್ಯಮ ಸ್ನೇಹಿತರು ಇಂಥದ್ದು 100 ಪ್ರಕರಣ ನೋಡಿದ್ದೀರಾ. ಇಂಥವೆಲ್ಲ ಆಗದು ಯಾವಾಗ ಅಧಿಕಾರಿಗಳು, ರಾಜಕಾರಣಿಗಳು, ಕೆಲವು ಸಮಾಜದಲ್ಲಿರುವಂಥ ಪ್ರಭಾವಿಗಳು ಸೇರಿದಾಗೆ ಇಂಥವಾಗೋದು. ಇಲ್ಲದೇ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಇಷ್ಟೊಂದು ಲ್ಯಾಂಡ್ ಮಾಫಿಯಾ ಎಲ್ಲ ಕಡೆ ನಡೀತದೆ. ನಮ್ಮ ಅಧಿಕಾರಿಗಳೇ ಹೋಗಿ ಕಾಂಪೌಂಡ್ ಹಾಕ್ತಾರೆ. ಅದಕ್ಕೆ ಬೆಂಬಲ ಕೊಡೋರು ಯಾರು? ನಮ್ಮವ್ರು ಯಾರು ಇರ್ತಾರೆ? ಪ್ರಯತ್ನ ನೋಡಿ, ಸಮಾಜದಲ್ಲಿ ಯಾವಾಗಲೂ ಇದ್ದೇ ಇರ್ತಾವಲ್ಲ ಇವರೇ. ಈಗ ಅವ್ರು ಯಾರ್ಯಾರಿದ್ದಾರೆ, ಈಗ 50 ದಿನ ಆಯ್ತಲ್ಲ ಜೈಲಿನಲ್ಲೇ ಇದ್ದಾರಲ್ಲ. ಒಂದೊಂದಾಗಿ ಆಗ್ತದೆ. ಈಗ ಸಮಾಜವನ್ನ ಸಂಪೂರ್ಣವಾಗಿ ಇದರಿಂದ ನಿರ್ಮೂಲನೆ ಮಾಡೋದು ಸಮಾಜದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಬರ್ತದೆ. ಬಸವಣ್ಣ ಅವ್ರ ಕೈಲೇ ಆಗಿಲ್ಲ. ಈಗ ನಾವೇನ್ ಮಾಡ್ತೇವೆ ನೋಡಿ, ಇದು ಹಂಗಲ್ಲ. ಕ್ಲಬ್ ಇರಲಿಲ್ಲ ಅದು. ಅವೆರಡು ಪ್ರಕರಣದಲ್ಲೂ ಕೂಡ ಒಂದು ಖಾಸಗಿಯಾಗಿ ನಡೀತಾ ಇದ್ದು. ಇನ್ನೂ ಒಂದು ಯಾವುದೋ ಅವ್ರ ಹೊಲದಲ್ಲಿ ಅದೇನು ಬಿದ್ದೋಗಿರೋ ಇನ್ನೇನು ಮನೆ ಕುಸಿದೋಗ್ತಾ ಇದೆ ಅಂತ ರಿಕ್ರಿಯೇಷನಲ್ ಇದ್ರ ಮಾಡ್ತಾ ಇದೆ. ಅದ್ರ ಮೇಲೆ ಕ್ರಮ ತಗೋತೀವಿ. ಈಗ ಯಾವ್ಯಾವ ಸಣ್ಣ ಪುಟ್ಟ ಹೊಲದಲ್ಲಿ ಮಾಡ್ತಾ ಇದಾರೆ ಅದು ಗೊತ್ತಾಗಲ್ಲ. ಇಲ್ಲ ನೀವು ದಯವಿಟ್ಟು ಹೋಲಿಕೆ ಮಾಡಿ ಸರ್. ಹಿಂದಿನ ಸರ್ಕಾರದ ವರ್ಸಸ್ ಈ ಸರ್ಕಾರದ ಅಟ್ಲೀಸ್ಟ್ ಒಂದು 50% ಕಮ್ಮಿ ಆಗಿದೆ. ಇನ್ನು ನಾನೇನು 0 ಆದರೆ ಸಮಾಜದಲ್ಲಿ ಪರಿವರ್ತನೆ ತರಬೇಕಾಗ್ತದೆ. ಅದ್ರ ಪ್ರಯತ್ನ ಮಾಡಿ. ಈಗ ಹೌದಪ್ಪ, ನಾವು ಹೇಳಿದ್ಮೇಲೂ 100ಕ್ಕೆ 100% ನಡೀತಾ ಇದೆ ಅಂದರೆ ಒಪ್ತೀನಿ. ಈಗ ನೋಡಿ, ಡ್ರಗ್ಸ್ ಮೇಲೆ ನಾವು ಸಾಕಷ್ಟು ಇದು ಮುಂಚೆ ಫಾರ್ಮಸಿಗಳಲ್ಲೆಲ್ಲ ತಮ್ಗೆ ಗೊತ್ತಿತ್ತು ಮುಂಚೆ ಏನೇನು ಸಿಗ್ತಾ ಇತ್ತಂತ, ಅವೆಲ್ಲನೂ ಬಂದ್ ಮಾಡಿಸಿದ್ದೀವಿ. ಈಗ ಡ್ರಗ್ಸ್ದು ಅಷ್ಟೇ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಗಾಂಜಾ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಹೀಗೆ ಹಂತವಾಗಿ ಇದು ಮಾಡ್ತಾ ಇದೆ. ಪ್ರಯತ್ನ ನಮ್ಮದು. ನಾವು ಸರ್ಕಾರದಿಂದ ಒಂದು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದ್ರೆ ಹಂತವಾಗಿ ಎಲ್ಲ ಕಮ್ಮಿ ಆಗುತ್ತೆ. ಬಟ್ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದು ನಿಮಗೂ ಗೊತ್ತಿದೆ, ಕಷ್ಟ ಇದೆ ಅಂತ.